ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ನಮ್ KCT ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ತರ ಒಂದು ದೊಡ್ಡ ನಿರ್ಧಾರ ತಗೊಂಡಿರುವಂತದ್ದು. ಸೊ ನಿಮ್ಮ ಪರೀಕ್ಷೆ ಬರೆದ ನಂತರ ಅಂದ್ರೆ ನೀವು KCT ಎಕ್ಸಾಮ್ ಬರೆದ ನಂತರ ನಿಮ್ಮ OMR ಶೀಟು ನೀವು ವೆಬ್ಸೈಟ್ ನಲ್ಲಿ ನೀವು ನೋಡೋ ಅಂತ ಅವಕಾಶ ನಿಮಗೆ ಕೊಟ್ಟಿದ್ದಾರೆ. ಓಕೆನಾ? ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಏನ್ ಬಬಲ್ ಮಾಡಿದ್ದೀರಾ, ಸೊ ಯಾವ ಪ್ರಶ್ನೆಗೆ ಏನ್ ಮಾರ್ಕ್ ಮಾಡಿದ್ದೀರಾ, ಮತ್ತೆ ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ಬೋದು ಅಂತ ರಿಸಲ್ಟ್ ಕಿನ ಮುಂಚೆನೆ ನೀವೇ ಅನಲೈಸ್ ಮಾಡ್ಕೊಳ್ಬೋದು. ಸೊ ಇವೆಲ್ಲ ನೀವೇ ಚೆಕ್ ಮಾಡ್ಕೊಳ್ಬೋದು. ಸೊ ಯಾವ ರೀತಿ ಚೆಕ್ ಮಾಡೋದು ಅಂತ ಎಲ್ಲ ನಾನು ಹೇಳ್ತೀನಿ. ಓಕೆನಾ? ಸೊ ಡೋಂಟ್ ವರಿ. ಮತ್ತೆ ಈ ಒಂದು ವೆಬ್ಸೈಟ್ ಲಿಂಕು ನಾವು ಡೈರೆಕ್ಟ್ ಆಗಿ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಕಿರ್ತೀವಿ. ಅವಾಗ ನೀವು ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ ಈ ಪೇಜ್ಗೆ ಬರ್ತೀರಾ. ಓಕೆನಾ? ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ. ಓಕೆ, ಆಮೇಲೆ ನೀವು ಒಫಿಷಿಯಲ್ ಆಗು ಹೋಗಿ ಚೆಕ್ ಮಾಡ್ಬೋದು. ಈ ಬಾರಿ ನಮ್ಮ KA ಡೈರೆಕ್ಟರ್ ಅವರು ಸೊ ತುಂಬಾ ಒಳ್ಳೆ ಡಿಸಿಷನ್ಸ್ ತಗೊಂಡಿದ್ದಾರೆ. ಏನಕ್ಕೆ ಅಂತ ಅಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಇರ್ಲಿ ನಮ್ಮ ಮಕ್ಕಳ ಮಧ್ಯೆ ಮತ್ತೆ ನಮ್ಮ ಮಧ್ಯೆ ಅನ್ನೋ ಒಂದು ಇಂಟೆನ್ಷನ್ ಇಂದ. ಸೊ ನೀವ್ ಎಕ್ಸಾಮ್ ಆದ್ಮೇಲೆ ನಿಮ್ಮ ಒಂದು OMR ಶೀಟ್ ನ ಸ್ಕ್ಯಾನ್ ಮಾಡಿ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡ್ತಾರೆ. ಸೊ ಅಂದ್ರೆ ನೀವು ಒಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ನೀವು UG CET ಸೆಲೆಕ್ಟ್ ಮಾಡಿ ಮತ್ತೆ ಕೊನೆಗೆ ಅಲ್ಲಿ ಇರತ್ತೆ. ಸೊ ಆ ಲಿಂಕ್ ನ ಕ್ಲಿಕ್ ಮಾಡಿದಾಗ ನೀವು ಇದೇ ಪೇಜ್ ಗೆ ಲ್ಯಾಂಡ್ ಆಗ್ತೀರಾ. ಓಕೆನಾ? ಸೊ ಈ ಒಂದು ಲಿಂಕ್ದು ಡೈರೆಕ್ಟ್ ಲಿಂಕ್ ನಾವು ನಮ್ಮ ವಾಟ್ಸ್ಆಪ್ ಚಾನಲ್ ಪ್ರೊವೈಡ್ ಮಾಡ್ತೀವಿ. ಸೊ ಅಲ್ಲಿ ನೀವು ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇವತ್ತು ಆಲ್ರೆಡಿ ನಿಮ್ಮ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಎಕ್ಸಾಮ್ ಆಗಿದೆ. ಅಂದ್ರೆ ನಿಮ್ಮ OMR ಶೀಟ್ ಅಪ್ಲೋಡ್ ಆಗಿರುತ್ತೆ. ಓಕೆನಾ? ಸೊ ಫಸ್ಟ್‌ಗೆ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ, ಸೊ ಬರೀ ಫಸ್ಟು ಧಾರವಾಡ ಮತ್ತೆ ಬೆಂಗಳೂರು ಸೈಡ್ ಅವರಿಗೆ ಇರೋಂಥ ಸೆಂಟರ್ಸ್ ಫಸ್ಟ್ ನಾವು ಅಪ್ಲೋಡ್ ಮಾಡ್ತೀವಿ. ಅದಾದ್ಮೇಲೆ ಬೇರೆ ಡಿಸ್ಟ್ರಿಕ್ಟ್ಸ್‌ಗಳಿಗೆ ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಮಾಹಿತಿ ಇದೆ. ಓಕೆನಾ? ಸೊ ಇವತ್ತು ನಾವು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ. ಸೊ ಇವಾಗ ನೀವು ಈ ಒಂದು ಪೇಜ್‌ಗೆ ಲ್ಯಾಂಡ್ ಆದ್ಮೇಲೆ ಫಸ್ಟು ನಿಮ್ಮ ಎಕ್ಸಾಮ್‌ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಯಾವ್ದು ಡಿಸ್ಟ್ರಿಕ್ಟ್ ಅಂತ ಸೆಲೆಕ್ಟ್ ಮಾಡ್ಬೇಕು. ಸೊ ಸದ್ಯಕ್ಕೆ ಅವ್ರು ಹೇಳಿರೋ ಪ್ರಕಾರ ಧಾರವಾಡ ಮತ್ತೆ ಬೆಂಗಳೂರು ಅಂತ ಅಂದಿರು. ಸದ್ಯಕ್ಕೆ ಅವರು ಇವಾಗ ಧಾರವಾಡದ್ದು ಮಾತ್ರ ಬಿಟ್ಟಿದ್ದಾರೆ. ಸೊ ಧಾರವಾಡದಲ್ಲಿರುವಂತ ಎಲ್ಲಾ ಸೆಂಟರ್ಸ್‌ದು ಕೂಡ ಅಲ್ಲೇನ್ ಬರುತ್ತೆ ನಿಮಗೆ ಪಾಪಪ್ ಆಗುತ್ತೆ ಯಾವ್ಯಾವ ಸೆಂಟರ್ಸ್ ಇದೆ ಅಂತ. ಅದಾದ್ಮೇಲೆ ಅಲ್ಲಿ ನಾವು ಸಬ್ಜೆಕ್ಟ್‌ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಸಬ್ಜೆಕ್ಟ್‌ನ ಸೆಲೆಕ್ಟ್ ಮಾಡ್ಕೊಂಡಾಗ ಇವಾಗ ಫಿಸಿಕ್ಸ್ ಅಂತ ನೋಡಿದಾಗ ನಿಮ್ಮ ಎಲ್ ಧಾರವಾಡಲ್ಲಿ ಇರೋಂಥ ಎಲ್ಲಾ ಕಾಲೇಜ್ ಸೆಂಟರ್ಸು ಕೂಡ ಇಲ್ಲಿ ಅಪಿಯರ್ ಆಗತ್ತೆ. ಸೊ ಇಲ್ಲಿ ನೀವು VO ಅಂತ ಯಾವ್ದಾದ್ರು ಒಂದು ಕಾಲೇಜ್ ಅಂದ್ರೆ ನಿಮಗೆ ಯಾವ ಸೆಂಟರ್ ಬಿದ್ದಿತ್ತು ಅಲ್ವಾ? ನೀವ್ ಯಾವ ಸೆಂಟರ್‌ಗೆ ಹೋಗಿ ಬರ್ದಿದ್ರಿ ಎಕ್ಸಾಮ್‌ನ, ಸೊ ಆ ಸೆಂಟರ್‌ನ ನೋಡ್ಕೊಂಡು ನೀವು VO ಅಂತ ಕೊಟ್ಟಾಗ ಸೊ ಎಲ್ಲ ಲೋಡ್ ಆಗತ್ತೆ. ಸೊ ನೀವ್ ಅಲ್ಲಿ ಹೋಗಿ ನೀವು ನೋಡ್ಕೊಳ್ಬೋದು. ಓಕೆನಾ? ಸೊ ಈ ತರ ನೀವು ಈ ಎಲ್ಲಾ ಆ ಸೆಂಟರಲ್ಲಿ ಬರ್ದಿರೋಂಥ ಎಲ್ಲಾ ಸ್ಟೂಡೆಂಟ್ಸ್‌ದು ಕೂಡ ನಮಗೆ ಡೇಟಾ ಸಿಗ್ತಾ ಹೋಗುತ್ತೆ. ಓಕೆ. ಸೊ ಆಮೇಲೆ ಏನಂತ ಅಂದ್ರೆ ಯಾಕೆ ಈ ತರ ಒಂದು ಈ ಒಂದು ಕಾನ್ಸೆಪ್ಟ್‌ನ ತಂದ್ರು ಅಂತ ಅಂದ್ರೆ, ಸೊ ಲಾಸ್ಟ್ ಟೈಮ್ ಎಲ್ಲ ತುಂಬಾ ಜನ ಬಬಲ್ ಚೇಂಜ್ ಆಗಿರ್ಬೇಕು, ಸ್ಕ್ಯಾಮ್ ಆಗಿರ್ಬೇಕು, ಸ್ಕ್ಯಾನ್ ಮಿಸ್ಟೇಕ್ಸ್ ಆಗಿರ್ಬೇಕು, ಮಾರ್ಕ್ಸ್ ಕಡಿಮೆ ಕೊಟ್ಟಿರ್ಬೋದು ಅಂತ ತುಂಬಾ ಡೌಟಲ್ಲಿ ಇರ್ತಿದ್ರು. ಸೊ ಈ ಸತಿ ಆ ಒಂದು ಡೌಟ್ ಇರ್ಬಾರ್ದು ಅಂತ ಹೇಳ್ಬಿಟ್ಟು ಟ್ರಾನ್ಸ್‌ಪರೆನ್ಸಿನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದ್ರಿಂದ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ಡಿಸಿಷನ್ಸು ತುಂಬಾ ಹೆಲ್ಪ್‌ಫುಲ್ ಆಗುತ್ತೆ. ಸೊ ಮೊದ್ಲು ಬಾರಿಗೆ ಇಷ್ಟು ಓಪನ್ ಆಗಿ OMR ಶೀಟ್‌ನ ರಿಲೀಸ್ ಮಾಡ್ತಿದ್ದಾರೆ. ಒಂದು ಒಳ್ಳೆ ಸ್ಟೆಪ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಡಿಸ್ಟ್ರಿಕ್ಟ್ OMR ಶೀಟ್ ಅಪ್ಲೋಡ್ ಆದ್ಮೇಲೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅದ್ರಿಂದ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಹೆಂಗಿತ್ತು ನಿಮ್ಮ ಪೇಪರು ಇವತ್ತು? ಯಾವ ರೀತಿ ಕಷ್ಟ ಇತ್ತಾ? ಈಸಿ ಇತ್ತಾ? ನಿಮಿಗ್ ಹೆಂಗ್ ಅನಿಸ್ತು? ನಿಮ್ಮ ಒಪಿನಿಯನ್‌ನ ಹೇಳಿ. ಸೊ ಆಮೇಲೆ ನೀವೇನಾದ್ರೂ ನಮ್ಮ ಚಾನೆಲ್‌ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.